ಮಿತ್ರರೇ ನಮಸ್ಕಾರ. ಮಿತ್ರರೇ, ಹಲವಾರು ದಿನಗಳಿಂದ ಈ ವಿಂಟರ್ ಒಲಿಂಪಿಕ್ಸ್ ಬಹಳ ಚರ್ಚೆಯಲ್ಲಿದೆ. ಯಾಕೆ ಅಂತಂದರೆ ಚೈನಾದಲ್ಲಿ ನಡೀತಾ ಇರುವಂತಹ ಈ ವಿಂಟರ್ ಒಲಿಂಪಿಕ್ಸನ್ನು ಅಮೆರಿಕ ಸೇರಿದಂತೆ ಹಲವಾರು ರಾಷ್ಟ್ರಗಳು ಬಾಯ್ಕಾಟ್ ಮಾಡಿದ್ವು. ನಾವು ಯಾವ ಕಾರಣಕ್ಕೂ ಕೂಡ ವಿಂಟರ್ ಒಲಿಂಪಿಕ್ಸ್ನಲ್ಲಿ ಭಾಗಿಯಾಗೋದಿಲ್ಲ. ಕಾರಣ ಏನು ಅಂತಂದರೆ ಚೈನಾದ ದುರ್ಬುದ್ಧಿಯಿಂದಾಗಿ ಈ ಎಲ್ಲ ನಿರ್ಧಾರವನ್ನು ಅನೇಕ ರಾಷ್ಟ್ರಗಳು ಕೈಗೊಂಡಿದ್ವು. ಆದರೆ ಮಿತ್ರರೇ, ಈ ವಿಂಟರ್ ಒಲಿಂಪಿಕ್ಸ್ ವಿಚಾರದಲ್ಲಿ ಮೊದಲು ಬಾಯ್ಕಾಟ್ ನಿರ್ಧಾರವನ್ನು ಕೈಗೊಳ್ಳಬೇಕಾದ ದೇಶ ಅಂತಂದರೆ ಅದು ಭಾರತ. ಆದರೆ ಭಾರತ ಆ ನಿರ್ಧಾರವನ್ನು ಇದುವರೆಗೆ ತೆಗೆದುಕೊಂಡಿರಲಿಲ್ಲ. ಭಾರತ ಯಾಕೆ ಬಾಯ್ಕಾಟ್ ಮಾಡಬೇಕಿತ್ತು ಅಂತಂದ್ರೆ ನಮಗೆ ಚೈನಾ ಜೊತೆಗೆ ಗಲ್ವಾನ್ ಘರ್ಷಣೆ ಇತ್ತು. ಗಲ್ವಾನ್ ಘರ್ಷಣೆ ಆದ ಬಳಿಕ ಚೈನಾ ಮತ್ತು ಭಾರತದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿತ್ತು. ಎರಡೂ ದೇಶಗಳ ನಡುವೆ ಯಾವುದೂ ಸರಿ ಇರಲಿಲ್ಲ. ಆಗಲೂ ಯುದ್ಧ ಆಗುತ್ತೆ ಎನ್ನುವ ಸಿಚುವೇಶನ್ ಈಗಲೂ ಕೂಡ ಇದೆ. ಭಾರತ ಮತ್ತು ಚೀನಾ ಗಡಿಯಲ್ಲಿ ಲಕ್ಷಾಂತರ ಸೈನಿಕರು ಮುಖಾಮುಖಿಯಾಗಿ ನಿಂತಿದ್ದಾರೆ. ಇಂಥ ಪರಿಸ್ಥಿತಿ ಎರಡೂ ದೇಶಗಳ ನಡುವೆ ಇದ್ರೂ ಕೂಡ ಭಾರತ ವಿಂಟರ್ ಒಲಿಂಪಿಕ್ಸ್ ಅನ್ನ ಬಾಯ್ಕಾಟ್ ಮಾಡಿರಲಿಲ್ಲ. ಅಮೆರಿಕ ಭಾರತದ ಮಿತ್ರ ರಾಷ್ಟ್ರ. ಅಮೆರಿಕ ನಿರ್ಧಾರ ಕೈಗೊಂಡಿತ್ತು. ಕ್ವಾಡ್ನ ಇತರ ದೇಶಗಳಾದಂಥ ಆಸ್ಟ್ರೇಲಿಯಾ, ಜಪಾನ್ ಕೂಡ ನಿರ್ಧಾರವನ್ನು ಕೈಗೊಂಡಿದ್ವು, ನಾವು ಯಾವುದೇ ಕಾರಣಕ್ಕೂ ಕೂಡ ವಿಂಟರ್ ಒಲಿಂಪಿಕ್ಸ್ನಲ್ಲಿ ಭಾಗಿಯಾಗೋದಿಲ್ಲ ಅಂತ. ಆದರೆ ಭಾರತ ಮಾತ್ರ ವಿಂಟರ್ ಒಲಿಂಪಿಕ್ಸ್ನಲ್ಲಿ ಭಾಗಿಯಾಗ್ತೀವಿ ಅನ್ನುವ ನಿರ್ಧಾರವನ್ನೇ ಕೈಗೊಂಡಿತ್ತು. ನಾವು ಯಾವುದೇ ಕಾರಣಕ್ಕೂ ಕೂಡ ಬಾಯ್ಕಾಟ್ ಮಾಡುವ ನಿರ್ಧಾರವನ್ನು ಕೈಗೊಂಡಿರಲಿಲ್ಲ. ಆದರೆ ಮಿತ್ರರೇ, ದಿಢೀರಂತ ಭಾರತ ಒಂದು ನಿರ್ಧಾರ ಕೈಗೊಂಡಿದೆ, ನಾವು ಈ ಬಾರಿಯ ವಿಂಟರ್ ಒಲಿಂಪಿಕ್ಸ್ನಲ್ಲಿ ರಾಜತಾಂತ್ರಿಕವಾಗಿ ಭಾಗಿಯಾಗೋದಿಲ್ಲ ಅಂತ. ಅದು ಯಾವಾಗ ನಿರ್ಧಾರ ಕೈಗೊಂಡಿರೋದು? ಫೆಬ್ರವರಿ 4ನೇ ತಾರೀಕು ವಿಂಟರ್ ಒಲಿಂಪಿಕ್ ಆರಂಭವಾಗ್ತಿದೆ ಅಂತಂದರೆ ಫೆಬ್ರವರಿ 3ನೇ ತಾರೀಕು ಈ ನಿರ್ಧಾರವನ್ನು ಕೈಗೊಂಡಿದೆ. ಭಾರತ ದಿಢೀರಂತ ಈ ನಿರ್ಧಾರ ಕೈಗೊಳ್ಳೋದಕ್ಕೆ ಒಂದು ಮಹತ್ವವಾದ ಕಾರಣವಿದೆ. ಆ ಮಹತ್ವವಾದ ಕಾರಣ ಏನು? ಭಾರತ ವಿಂಟರ್ ಒಲಿಂಪಿಕ್ಸ್ನಿಂದ ಹೊರಬರಲು ಆ ಚೈನಾ ಮಾಡಿದಂಥ ಮಹಾಕುತಂತ್ರವಾದರೂ ಏನು? ಈ ಎಲ್ಲ ವಿಚಾರವಾಗಿ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಭಾರತ ಅಧಿಕೃತವಾಗಿ ಘೋಷಣೆ ಮಾಡಿದೆ, ನಾವು ವಿಂಟರ್ ಒಲಿಂಪಿಕ್ಸ್ನ ಇನಾಗ್ರೇಷನ್ ಹಾಗೂ ಕ್ಲೋಸಿಂಗ್ ಸೆರೆಮನಿಯಲ್ಲಿ ನಮ್ಮ ರಾಜತಾಂತ್ರಿಕ ಸಿಬ್ಬಂದಿ ಭಾಗಿಯಾಗುವುದಿಲ್ಲ. ನಾವು ರಾಜತಾಂತ್ರಿಕವಾಗಿ ಈ ಒಂದು ವಿಂಟರ್ ಒಲಿಂಪಿಕ್ಸನ್ನು ಬಾಯ್ಕಾಟ್ ಮಾಡ್ತಿದ್ದೀವಿ ಅಂತ ಭಾರತ ಘೋಷಣೆ ಮಾಡಿದೆ. ಇಷ್ಟೇ ಅಲ್ಲ ಮಿತ್ರರೇ, ಈಗ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್ ಎಲ್ಲ ದೇಶಗಳು ಕೂಡ ವಿಂಟರ್ ಒಲಿಂಪಿಕ್ಸನ್ನು ಬಾಯ್ಕಾಟ್ ಮಾಡಿದ್ದಾವೆ. ಒಟ್ಟು 16 ದೇಶಗಳು ಈ ವಿಂಟರ್ ಒಲಿಂಪಿಕ್ಸನ್ನು ಇದುವರೆಗೆ ಬಾಯ್ಕಾಟ್ ಮಾಡಿದ್ವು. ಭಾರತ 17ನೇ ದೇಶವಾಗಿ ಆ ಗ್ರೂಪನ್ನು ಸೇರ್ಕೊಂಡಿದೆ. ಇವರೆಲ್ಲ ಏನು, ನಾವು ವಿಂಟರ್ ಒಲಿಂಪಿಕ್ಸ್ನಲ್ಲಿ ಭಾಗಿಯಾಗೋದಿಲ್ಲ ಅಂತ ಮಾತ್ರ ಹೇಳಿದ್ದಾರೆ. ಆದರೆ ಭಾರತ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಅದೇನಂತಂದ್ರೆ ಈ ವಿಂಟರ್ ಒಲಿಂಪಿಕ್ಸ್ ಇನಾಗ್ರೇಷನ್ ಮತ್ತು ಕ್ಲೋಸಿಂಗ್ ಸೆರೆಮನಿಯನ್ನು ಭಾರತದಲ್ಲಿ ಪ್ರಸಾರ ಮಾಡೋದಿಲ್ಲ. ಭಾರತದ ಡಿ ಸ್ಪೋರ್ಟ್ಸ್ ಏನು ಈ ವಿಂಟರ್ ಒಲಿಂಪಿಕ್ಸ್ ಅನ್ನು ಪ್ರಸಾರ ಮಾಡ್ತಾ ಇತ್ತು, ಈ ಇನಾಗ್ರೇಷನ್ ಮತ್ತು ಕ್ಲೋಸಿಂಗ್ ಸೆರೆಮನಿಯನ್ನು ಯಾವ ಕಾರಣಕ್ಕೂ ಕೂಡ ನಮ್ಮ ದೇಶದಲ್ಲಿ ಪ್ರಸಾರ ಮಾಡೋದಿಲ್ಲ. ಈ ನಿರ್ಧಾರವನ್ನು ಕೂಡ ಪ್ರಸಾರ ಭಾರತಿ ಕೈಗೊಂಡಿದೆ. ಆದರೆ ಮಿತ್ರರೇ, ವಿಂಟರ್ ಒಲಿಂಪಿಕ್ಸ್ ಆರಂಭ ಆದ ಬಳಿಕ ಅಂದರೆ ಈವೆಂಟ್ಗಳೇನು ನಡೀತವೆ, ಅಂದರೆ ಸ್ಪೋರ್ಟ್ಸ್ ಈವೆಂಟ್ಗಳೇನು ನಡೀತವೆ, ಅದನ್ನೆಲ್ಲ ಭಾರತದಲ್ಲಿ ಪ್ರಸಾರ ಮಾಡಲಾಗುತ್ತೆ. ಅದಕ್ಕೆ ಯಾವುದೇ ರೀತಿಯ ನಿರ್ಬಂಧವನ್ನು ವಿಧಿಸಿಲ್ಲ. ಆದರೆ ಓಪನಿಂಗ್ ಸೆರೆಮನಿ ಮತ್ತು ಕ್ಲೋಸಿಂಗ್ ಸೆರೆಮನಿ ಏನಿದೆ, ಇವೆರಡನ್ನೂ ಕೂಡ ಭಾರತ ಪ್ರಸಾರ ಮಾಡೋದಿಲ್ಲ. ಈ ಎರಡೂ ಕಾರ್ಯಕ್ರಮದಲ್ಲಿ ಭಾರತದ ರಾಜತಾಂತ್ರಿಕ ಸಿಬ್ಬಂದಿ ಭಾಗಿಯಾಗುವುದಿಲ್ಲ. ಇನ್ನು ವಿಂಟರ್ ಒಲಿಂಪಿಕ್ಸ್ನಲ್ಲಿ ಭಾರತದ ಅಥ್ಲೀಟ್ ಆರಿಫ್ ಖಾನ್ ಭಾಗಿಯಾಗ್ತಾ ಇದ್ದಾರೆ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ನಿರ್ಬಂಧ ವಿಧಿಸಿಲ್ಲ. ಅಂದ್ರೆ ಭಾರತ ಸರ್ಕಾರ ಗೇಮ್ಗೆ ಯಾವುದೇ ನಿರ್ಬಂಧವನ್ನು ವಿಧಿಸಿಲ್ಲ. ಈ ಓಪನಿಂಗ್ ಸೆರೆಮನಿ ಮತ್ತು ಎಂಡಿಂಗ್ ಸೆರೆಮನಿ ಏನಿದೆ, ಕ್ಲೋಸಿಂಗ್ ಸೆರೆಮನಿ, ಇವೆರಡಕ್ಕೂ ಕೂಡ ಭಾರತ ನಿರ್ಬಂಧವನ್ನು ವಿಧಿಸಿದೆ. ಅದರಲ್ಲಿ ನಾವು ಭಾಗಿಯಾಗೋದು ಇಲ್ಲ, ಅದನ್ನು ಪ್ರಸಾರ ಮಾಡೋದು ಇಲ್ಲ ಅನ್ನುವಂಥ ನಿರ್ಧಾರವನ್ನು ಕೈಗೊಂಡಿದೆ. ಈ ಮೂಲಕವಾಗಿ ಕ್ವಾಡ್ನ ಎಲ್ಲ ದೇಶಗಳು, ಆಸ್ಟ್ರೇಲಿಯಾ, ಜಪಾನ್, ಭಾರತ, ಅಮೆರಿಕ, ಈ 4 ದೇಶಗಳು ವಿಂಟರ್ ಒಲಿಂಪಿಕ್ಸ್ ಅನ್ನು ಬಾಯ್ಕಾಟ್ ಮಾಡಿವೆ. ಮಿತ್ರರೇ, ಈ ವಿಂಟರ್ ಒಲಿಂಪಿಕ್ಸ್ ವಿಚಾರವಾಗಿ ಭಾರತ ಬಹಳಷ್ಟು ಟಾಲರೆನ್ಸ್ ಅನ್ನು ತೋರಿಸಿತ್ತು. ಸಹಿಷ್ಣುಗಳಾಗಿದ್ವಿ ನಾವು. ಚೀನಾ ಏನೇ ಮಾಡಿದ್ರೂ ಕೂಡ ಗಲ್ವಾನ್ ಘರ್ಷಣೆ ಮಾಡ್ತು, ಭಾರತದ ವಿರುದ್ಧವಾಗಿ ಆಗಾಗ ಕಾಲ್ ಕೆರ್ಕೊಂಡು ಬಂತು, ನಮ್ಮ ವಿರುದ್ಧ ಹೇಳಿಕೆ ಕೊಡ್ತು. ನಮ್ಮ ಸೇನಾ ಮುಖ್ಯಸ್ಥರು ಹೆಲಿಕಾಪ್ಟರ್ ದುರಂತದಲ್ಲಿ ತೀರ್ಕೊಂಡಾಗ ಚೈನಾದ ಗ್ಲೋಬಲ್ ಟೈಮ್ಸ್ ಬಾಯಿಗೆ ಬಂದಂತೆ ಆರ್ಟಿಕಲ್ ಅನ್ನು ಬರೀತು. ಇಷ್ಟೆಲ್ಲ ಆದರೂ ಕೂಡ ಭಾರತ ಸಹಿಷ್ಣುವಾಗಿತ್ತು. ಯಾಕೆಂತಂದ್ರೆ ಈ ಗೇಮ್ಗಳಲ್ಲಿ ಜಿಯೋಪಾಲಿಟಿಕ್ ಇಶ್ಯೂಗಳನ್ನು ತರಬಾರದು. ಸೇನೆಯನ್ನ, ಗಡಿ ವಿವಾದವನ್ನ, ಎರಡು ದೇಶಗಳ ನಡುವೆ ಇರುವ ರಾಜತಾಂತ್ರಿಕ ಕಿತ್ತಾಟವನ್ನ ಸ್ಪೋರ್ಟ್ಸ್ಗೆ ತರಬಾರದು ಅನ್ನುವಂಥದ್ದು ಭಾರತದ ಉದ್ದೇಶ. ಹೀಗಾಗಿ ಭಾರತ ಒಂದು ರೀತಿಯಲ್ಲಿ ಸಹಿಷ್ಣುವಾಗಿತ್ತು. ಅಮೆರಿಕ ಭಾರತಕ್ಕೆ ಅತ್ಯಂತ ಮಿತ್ರ ರಾಷ್ಟ್ರ. ಈ ದೇಶ ಹೇಳಿದ್ರೂ ಕೂಡ ಭಾರತ ವಿಂಟರ್ ಒಲಿಂಪಿಕ್ಸ್ನಿಂದ ಹೊರಬಂದಿರಲಿಲ್ಲ. ವಿಂಟರ್ ಒಲಿಂಪಿಕ್ಸನ್ನು ಬಾಯ್ಕಾಟ್ ಮಾಡುವ ನಿರ್ಧಾರವನ್ನು ಕೈಗೊಂಡಿರಲಿಲ್ಲ. ಆದರೆ ಮಿತ್ರರೇ, ಚೀನಾ ಬಹಳ ದೊಡ್ಡ ಮಟ್ಟದಲ್ಲಿ ದುರ್ಬುದ್ಧಿಯನ್ನು ಪ್ರದರ್ಶನ ಮಾಡಿದೆ. ಇದು ಭಾರತವನ್ನು ಕೆಂಡವಾಗುವಂತೆ ಮಾಡಿದೆ. ಮಿತ್ರರೇ, ಭಾರತ ಅಂತಿಮವಾಗಿ ವಿಂಟರ್ ಒಲಿಂಪಿಕ್ಸ್ಗೆ ರಾಜತಾಂತ್ರಿಕವಾಗಿ ಬಾಯ್ಕಾಟ್ ಮಾಡಲು ಕಾರಣ ಕ್ವಿ ಫೆಬೌ ಎಂಬ ಚೀನಾದ ಕರ್ನಲ್. ಈತ ಒಬ್ಬ ಸೇನಾಧಿಕಾರಿ. ಈ ಕ್ವಿ ಫೆಬೌ ಎಂಬುವವನೇ ಭಾರತ ಬಾಯ್ಕಾಟ್ ಮಾಡೋದಕ್ಕೆ ಮುಖ್ಯ ಕಾರಣ. ಅದು ಯಾಕೆ ಅಂತೀರಾ? ಈತ ಗಲ್ವಾನ್ ವ್ಯಾಲಿ ಘರ್ಷಣೆಯಲ್ಲಿ ಕರ್ನಲ್ ಆಗಿ ಭಾಗಿಯಾದವನು. ನಿಮಗೆಲ್ಲ ಗೊತ್ತು, ಭಾರತ ಮತ್ತು ಚೀನಾ ನಡುವೆ ಗಲ್ವಾನ್ ವ್ಯಾಲಿಯಲ್ಲಿ ದೊಡ್ಡ ಘರ್ಷಣೆ ನಡೆದಿತ್ತು. ಭಾರತದ 20 ಸೈನಿಕರು ಇದರಲ್ಲಿ ಹುತಾತ್ಮರಾಗಿದ್ರು. ಚೀನಾದ 40ಕ್ಕೂ ಅಧಿಕ ಸೈನಿಕರ ಸಾವಾಗಿತ್ತು. ಚೀನಾ ಅಧಿಕೃತವಾಗಿ ಹೇಳಿರಲಿಲ್ಲ, ಆದರೆ ಈಗ
ಆಸ್ಟ್ರೇಲಿಯಾದ ಒಂದು ಪತ್ರಿಕೆಯು ಕೂಡ ಇದರ ಬಗ್ಗೆ ವಿವರವಾದ ದಾಖಲೆಗಳನ್ನು ಕೊಟ್ಟು ಒಂದು ಲೇಖನವನ್ನು ಬರೆದಿದೆ. ಚೀನಾಕ್ಕೆ ಅತಿ ಹೆಚ್ಚಿನ ಹಾನಿಯಾಗಿರುವಂತಹದ್ದು ಗಲ್ವಾನ್ ಘರ್ಷಣೆಯಲ್ಲಿ ಅಂತ. ಅದು ಬೇರೆ ವಿಚಾರ ಬಿಡಿ. ಆದರೆ ಈ ಒಂದು ಘರ್ಷಣೆ ನಡೆದಿತ್ತಲ್ಲ, ಇದಾಗ್ತಿದ್ದ ಹಾಗೆ ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ಹಾಳಾಗಿ ಹೋಗಿತ್ತು. ಯಾಕೆಂದ್ರೆ ಇದು ವಿನಾಕಾರಣ ಆದಂತ ಘರ್ಷಣೆ. ಭಾರತದ್ದೇನೂ ತಪ್ಪಿಲ್ಲದ್ರೂ ಕೂಡ ಚೀನಾ ಆ ಕಡೆಯಿಂದ ಬಂದು ಕ್ಯಾತೆ ತೆಗೆದು ಎರಡೂ ದೇಶಗಳ ನಡುವೆ ಘರ್ಷಣೆಯಾಗಿ ಯುದ್ಧದ ವಾತಾವರಣ ನಿರ್ಮಾಣ ಮಾಡಿತ್ತು. ಈಗ ಇಷ್ಟಕ್ಕೆ ಸುಮ್ಮನಾಗದಂತಹ ಚೀನಾ ಈ ಘರ್ಷಣೆಯಲ್ಲಿ ಪಾಲ್ಗೊಂಡಂತಹ ಕರ್ನಲ್ ಏನಿದ್ದಾನೆ, ಕ್ವಿ ಫಬೌ ಎಂಬುವನು, ಇವನನ್ನ ವಿಂಟರ್ ಒಲಿಂಪಿಕ್ಸ್ ನಲ್ಲಿ ಭಾಗಿಯಾಗುವಂತೆ ಮಾಡಿದೆ. ಈತ ವಿಂಟರ್ ಒಲಿಂಪಿಕ್ಸ್ ನ ಟಾರ್ಚ್ ಬೇರರ್ ಆಗಿ ಪಾಲ್ಗೊಳ್ತಾ ಇದ್ದಾನೆ. ಇದು ಭಾರತದ ಪಿತ್ತವನ್ನ ನೆತ್ತಿಗೇರಿಸಿದೆ. ಗಡಿ ವಿಚಾರ, ಸೈನಿಕರ ವಿಚಾರ ಮತ್ತು ರಾಜತಾಂತ್ರಿಕ ವಿಚಾರವನ್ನ ಈ ಸ್ಪೋರ್ಟ್ಸ್ ನಲ್ಲಿ ತಂದಿರೋದಕ್ಕೆ ಭಾರತ ಕೆರಳಿ ಕೆಂಡ ಆಗಿದೆ. ಹೀಗಾಗಿ ನಾವು ಯಾವ ಕಾರಣಕ್ಕೂ ಕೂಡ ರಾಜತಾಂತ್ರಿಕವಾಗಿ ವಿಂಟರ್ ಒಲಿಂಪಿಕ್ಸ್ ನಲ್ಲಿ ಭಾಗಿಯಾಗೋದಿಲ್ಲ ಅಂತ ಭಾರತ ಸ್ಪಷ್ಟಪಡಿಸಿದೆ. ಮಿತ್ರರೇ, ಈ ಕ್ವಿ ಫೆಬೌ ಭಾಗಿಯಾಗೋದ್ರ ಬಗ್ಗೆ, ಗಲ್ವಾನ್ ವ್ಯಾಲಿ ಘರ್ಷಣೆಯ ಕರ್ನಲ್ ಭಾಗಿಯಾಗ್ತಿರೋದ್ರ ಬಗ್ಗೆ ಭಾರತ ಪ್ರತಿಭಟಿಸೋದಕ್ಕೂ ಮೊದಲೇ ಅಮೆರಿಕ ಪ್ರತಿಭಟಿಸಿತ್ತು. ಅಮೆರಿಕದ ಸ್ಟೇಟ್ ಫಾರಿನ್ ರಿಲೇಷನ್ ಕಮಿಟಿ ರ್ಯಾಂಕಿಂಗ್ ಮೆಂಬರ್ ಈ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ರು. ಚೀನಾದ ಈ ನಿರ್ಧಾರ ಅತ್ಯಂತ ಹೇಸಿಗೆ ಹುಟ್ಟಿಸುವಂತಹ ನಿರ್ಧಾರ. ಯಾವ ಕಾರಣಕ್ಕೂ ಕೂಡ ಇದನ್ನು ನಾವು ಒಪ್ಪೋದಿಲ್ಲ. ಭಾರತದ ವಿರುದ್ಧ ನಡೆದಂತಹ ಘರ್ಷಣೆಯಲ್ಲಿ ಭಾಗಿಯಾದಂತಹ ಕರ್ನಲ್ ಅನ್ನ ಈ ಒಂದು ಟಾರ್ಚ್ ಬೇರರ್ ಆಗಿ ಬಳಸಿಕೊಳ್ತಾ ಇರುವಂತಹದ್ದನ್ನ ನಾವು ಒಪ್ಪೋದಿಲ್ಲ. ನಾವು ಸಾವರಿನ್ ಇಂಡಿಯಾದ ಪರವಾಗಿ ನಿಲ್ತೇವೆ ಅಂತ ಹೇಳಿ ಈ ಅಮೆರಿಕದ ಸ್ಟೇಟ್ ಫಾರಿನ್ ರಿಲೇಷನ್ ಕಮಿಟಿ ರ್ಯಾಂಕಿಂಗ್ ಮೆಂಬರ್ ಟ್ವೀಟ್ ಮಾಡಿದ್ರು. ಅಂದ್ರೆ ಭಾರತಕ್ಕೂ ಮೊದಲು ಅಮೆರಿಕ ರಿಯಾಕ್ಟ್ ಮಾಡಿತ್ತು, ಚೀನಾದ ನಿರ್ಧಾರ ಸರಿಯಲ್ಲ ಅಂತ. ಇದಾಗ್ತಿದ್ದ ಹಾಗೆ ಭಾರತವು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡ್ತು. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಂಟರ್ ಒಲಿಂಪಿಕ್ಸ್ ನಲ್ಲಿ ಭಾಗಿಯಾಗೋದಿಲ್ಲ, ರಾಜತಾಂತ್ರಿಕವಾಗಿ ಇದನ್ನ ಬಾಯ್ಕಾಟ್ ಮಾಡ್ತೀವಿ. ಚೀನಾ ಇದನ್ನ ರಾಜಕೀಯಗೊಳಿಸ್ತಾ ಇದೆ, ಜಿಯೋಪಾಲಿಟಿಕಲ್ ಇಶ್ಯೂಗಳನ್ನ ಒಲಿಂಪಿಕ್ಸ್ ಗೇಮ್ ನಲ್ಲಿ ತರ್ತಾ ಇದೆ ಅಂತ ಹೇಳಿ ಭಾರತವು ಕೂಡ ಆಕ್ರೋಶ ವ್ಯಕ್ತಪಡಿಸ್ತು. ನಾವು ಬಾಯ್ಕಾಟ್ ಮಾಡ್ತಿದ್ದೀವಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡ್ತು. ಮಿತ್ರರೇ, ನಾನು ಆಗ್ಲೇ ಹೇಳಿದ ಹಾಗೆ ಭಾರತ 17ನೇ ದೇಶ ಆಗಿದೆ ಈ ಚೀನಾದ ವಿಂಟರ್ ಒಲಿಂಪಿಕ್ಸ್ ಬಾಯ್ಕಾಟ್ ಮಾಡಿರೋದ್ರಲ್ಲಿ. ಮೊದಲಿಗೆ ಲಿಥುವೇನಿಯಾ, ನ್ಯೂಜಿಲೆಂಡ್, UK, ಅಮೆರಿಕ, ಆಸ್ಟ್ರೇಲಿಯಾ, ಕೆನಡಾ, ಕೊಸೋವೋ, ಜಪಾನ್, ಎಸ್ಟೋನಿಯಾ, ಆಸ್ಟ್ರಿಯಾ, ಬೆಲ್ಜಿಯಂ, ಸ್ವೀಡನ್, ನೆದರ್ಲ್ಯಾಂಡ್, ಡೆನ್ಮಾರ್ಕ್, ತೈವಾನ್, ಸ್ವಿಟ್ಜರ್ಲೆಂಡ್ ಮತ್ತು ಭಾರತ, ಒಟ್ಟು ಈ 17 ದೇಶಗಳು ವಿಂಟರ್ ಒಲಿಂಪಿಕ್ಸ್ ಅನ್ನ ಬಾಯ್ಕಾಟ್ ಮಾಡಿದವೆ. ಮಿತ್ರರೇ, ಈ ಹಿಂದೆ ಚೈನಾ ಧಮಕಿ ಹಾಕಿತ್ತು. ಏನಂತಂದ್ರೆ, ಯಾರೆಲ್ಲ ಈ ರಾಜತಾಂತ್ರಿಕವಾಗಿ ವಿಂಟರ್ ಒಲಿಂಪಿಕ್ಸ್ ಅನ್ನ ಬಾಯ್ಕಾಟ್ ಮಾಡ್ತಾರೋ ಅವರು ಮುಂದಿನ ದಿನಗಳಲ್ಲಿ ಬೆಲೆ ತೆರಬೇಕಾಗುತ್ತೆ. ಅದು ಯಾವ ರೀತಿಯಾಗಿ ಅಂತ ಚೀನಾ ಹೇಳಿಲ್ಲ, ಆದ್ರೆ ಧಮಕಿ ಅಂತೂ ಹಾಕಿತ್ತು. ಯಾವುದೇ ದೇಶ ಏನಾದರೂ ಬಾಯ್ಕಾಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವರು ಬೆಲೆ ತೆರಬೇಕಾಗುತ್ತೆ, ನಾವು ಆ ರೀತಿಯಾಗಿ ಅವರ ವಿರುದ್ಧ ಒಂದು ಸೇಡು ತೀರಿಸ್ಕೊಳ್ತೀವಿ ಎನ್ನುವ ಅರ್ಥದಲ್ಲಿ ಚೀನಾ ಮಾತನಾಡಿತ್ತು. ಚೀನಾದ ಧಮಕಿಗೆ ಹೆದರಿ ನಾವು ಈ ಒಂದು ವಿಂಟರ್ ಒಲಿಂಪಿಕ್ಸ್ ನಲ್ಲಿ ಭಾಗಿಯಾಗ್ತೀವಿ ಅಂತ ಭಾರತ ಹೇಳಿರಲಿಲ್ಲ. ಬದಲಾಗಿ ಕ್ರೀಡಾಕೂಟದಲ್ಲಿ ರಾಜಕೀಯ ತರಬಾರದು, ಯಾವುದೋ ಬೇರೆ ಇಶ್ಯೂಗಳನ್ನು ಅಲ್ಲಿ ತರಬಾರದು, ಕ್ರೀಡಾಕೂಟವಾಗೇ ನಡಿಬೇಕು ಅನ್ನುವಂಥದ್ದು ಭಾರತದ ಉದ್ದೇಶ ಆಗಿತ್ತು. ಆದರೆ ಯಾವಾಗ ಈ ವಿಂಟರ್ ಒಲಿಂಪಿಕ್ಸ್ ನಲ್ಲಿ ಟಾರ್ಚ್ ಬೇರರ್ ಆಗಿ ಗಲ್ವಾನ್ ಘರ್ಷಣೆಯ ಕರ್ನಲ್ಗೆ ಗೌರವ ಕೊಡ್ತಾ ಇದೆ ಚೀನಾ ಅಂತ ಗೊತ್ತಾಯಿತು, ಇದರ ಉದ್ದೇಶ ಭಾರತವನ್ನ ಕೆಣಕುವಂತಹದ್ದು. ಹೀಗಾಗಿ ಭಾರತ ಯಾವ ಕಾರಣಕ್ಕೂ ಕೂಡ ಇದರಲ್ಲಿ ಭಾಗಿಯಾಗೋದಿಲ್ಲ ಅಂತ ಭಾರತ ಸ್ಪಷ್ಟಪಡಿಸಿದೆ. ಚೀನಾ ಏನು ಧಮಕಿ ಹಾಕಿದ ತಕ್ಷಣ ನಾವು ಹೆದರ್ಕೊಂಡು ಕೂರೋರಲ್ಲ ಅನ್ನುವಂಥದ್ದು ಇದರ ಸ್ಪಷ್ಟ ಸಂದೇಶವಾಗಿದೆ. ಮಿತ್ರರೇ, ಇದಿಷ್ಟು ಭಾರತ ಅಧಿಕೃತವಾಗಿ ವಿಂಟರ್ ಒಲಿಂಪಿಕ್ಸ್ ಅನ್ನ ರಾಜತಾಂತ್ರಿಕವಾಗಿ ಬಾಯ್ಕಾಟ್ ಮಾಡಿದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.